ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕ್ಲಾಸು. ಅಗೇನ್ ವೆರಿ ಈಸಿ ಟಾಪಿಕ್, ಆದರೆ ಒಂಚೂರು ಕನ್ಫ್ಯೂಸಿಂಗ್ ಟಾಪಿಕ್ ಅಂತ ಅನ್ಬೋದು. ಈ ಒಂದು ಫ್ರೇಸಲ್ ವರ್ಬ್ ಸಾಕಷ್ಟು ಕಾಮೆಂಟ್ಸು, ಸಾಕಷ್ಟು ರಿಕ್ವೆಸ್ಟು ಸ್ಟೂಡೆಂಟ್ಸ್ ಕಡೆಯಿಂದ, ಸರ್ ಫ್ರೇಸಲ್ ವರ್ಬ್ನ ಇನ್ನೊಂದು ಸತಿ ಮಾಡಿ ಸ್ವಲ್ಪ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ, ಮತ್ತು ಎಕ್ಸಾಮ್ಗೆ ಯಾವ ರೀತಿ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಅಂತ ಸ್ಟೂಡೆಂಟ್ಸ್ ಬಂದು ಎಷ್ಟೊಂದು ರಿಕ್ವೆಸ್ಟ್ ಕಳಿಸಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋ ಆ ರಿಕ್ವೆಸ್ಟಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಎಸ್, ಕೊನೆ ತನಕ ಈ ಒಂದು ವಿಡಿಯೋ ನಾವು ಮಾಡಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈಗ ಫಸ್ಟ್ ಆಫ್ ಆಲ್ ಫ್ರೇಸಲ್ ವರ್ಬ್ ಅಂದ್ರೆ ಏನಂತ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡೋಣ. ವರ್ಬ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ಅಂದ್ರೆ ಆಕ್ಷನ್ ವರ್ಡ್. ಫಾರ್ ಎಕ್ಸಾಂಪಲ್ ರನ್ನು, ವಾಕು, ಸೋ ಆನ್ ಅಂಡ್ ಸೋ ಫೋರ್ತ್. ಈಗ ಫ್ರೇಸಲ್ ವರ್ಬ್ ಅಂದ್ರೆ ಏನಂತ ನೋಡೋಣ. ಸೊ ಫ್ರೇಸಲ್ ವರ್ಬ್ ಇಸ್ ನಥಿಂಗ್ ಬಟ್ ವರ್ಬ್ ಪ್ಲಸ್ preposition. Okay, that forms a new word. You know, so verb plus preposition that forms a new word is nothing but phrasal verb. Sir, ಇನ್ನು ಡೀಟೇಲ್ಸ್ ಕೊಡಿ ಅಂತೀರಾ? ಲೆಟ್ ಮಿ ಮೇಕ್ ಇಟ್ ಮೋರ್ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ವರ್ಬ್ಗೆ ಶಟ್ ಅಂತ ಒಂದು ಎಕ್ಸಾಂಪಲ್ ಎತ್ಕೊಳ್ಳೋಣ. ಓಕೆ, ವರ್ಬ್ಗೆ. ಸೊ ಈಗ ಪ್ರಪೋಸಿಷನ್ಗೆ ನಾವು ಡೌನ್ ಅಂತ ಒಂದು ಎಕ್ಸಾಂಪಲ್ನ ಎತ್ಕೊಳ್ಳೋಣ. ಸೊ ಇದಕ್ಕೆ ಏನು ಬರುತ್ತೆ? ಹೊಸ ವರ್ಡು ಶಟ್ ಡೌನ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ಈ ಒಂದು ಶಟ್ ಡೌನ್ ಎಂಬ ವರ್ಡ್ಗೆ ಏನು ಅರ್ಥ ಅಂತ ಕೇಳಬೇಕಾದ್ರೆ ಟರ್ನ್ ಆಫ್. ಅಂದರೆ ನಾವೇನಂತೀವಿ? ಶಟ್ ಡೌನ್ ದ ಕಂಪ್ಯೂಟರ್ ಅಂತ ಅಂತೀವಿ. ಸೊ ಶಟ್ ಡೌನ್ ಅಂದರೆ ಏನರ್ಥ? ಶಟ್ಟು ಅಂದರೆ ಕ್ಲೋಸ್ ಮಾಡೋದು, ಏನೇನೋ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಆದರೆ ಶಟ್ ಡೌನ್ ಅಂತ ಒಂದು ವರ್ಡ್ಗೆ ಏನು ಮೀನಿಂಗ್ ಅಂತ ಕೇಳಬೇಕಾದ್ರೆ ಟರ್ನ್ ಆಫ್ ಅಂತ ಅರ್ಥ. ಓಕೆ, ಇನ್ನು ಫಾರ್ ಎಕ್ಸಾಂಪಲ್ ಇದು ಅಂತೂ ಸಾಕಷ್ಟು ಟೀಚರ್ಸ್ ಯೂಸ್ ಮಾಡಿರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಮೇಲೆ. ಓಕೆ, ವರ್ಬಿಗೆ ಶಟ್ಟು, ಅಗೇನ್ ಪ್ರಪೋಸಿಷನ್ಗೆ ಅಪ್ಪು. ಓಕೆ, ಸೊ ಈಗ ಶಟಪ್ ಅಂದರೆ ಏನು? ಶಟಪ್ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ಬೈತಾರಲ್ಲ, ನಮಗೆ ಶಟಪ್ ಅಂತಾರೆ ನಾವು ಜಾಸ್ತಿ ಕಿರ್ಚಿದ್ರೆ, ಮಾತಾಡಿದ್ರೆ. ಸೊ ಆದರೆ ಶಟಪ್ಗೆ ಏನು ಅರ್ಥ, ಏನು ಮೀನ್ ಮಾಡ್ತಾರೆ ಟೀಚರ್ಸು? ಶಟಪ್ ಅಂದರೆ ಟು ಕೀಪ್ ಸೈಲೆನ್ಸ್ ಅಲ್ವಾ? ಸೊ ಈ ರೀತಿ ವರ್ಬ್ ಪ್ಲಸ್ ಪ್ರಪೋಸಿಷನ್ನ ನಾವು ಯೂಸ್ ಮಾಡಿ ಒಂದು ವರ್ಡ್ನ ಯೂಸ್ ಮಾಡಿದ್ರೆ ಅದಕ್ಕೆ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಸೊ ಈಗ ವಾಟ್ ಇಸ್ ಫ್ರೇಸಲ್ ವರ್ಬ್? ಫ್ರೇಸಲ್ ವರ್ಬ್ ಅಂದರೆ ವರ್ಬ್ ಪ್ಲಸ್ ಪ್ರಪೋಸಿಷನ್ ಒಂದು ವರ್ಡ್ ಕೊಡುತ್ತೆ. ಆ ಒಂದು ವರ್ಡಿಗೆ ಬೇರೆ ಒಂದು ಮೀನಿಂಗ್ ಇರುತ್ತೆ. ಆ ಒಂದು ಮೀನಿಂಗ್ ಬರುವ ವರ್ಡಿಗೆ ನಾವೇನಂತ ಕರಿತೀವಿ? ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಸಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ 1 ಶಟ್ ಡೌನ್. ಶಟ್ ಡೌನ್ ಅಂದರೆ ಏನರ್ಥ? ಟರ್ನ್ ಆಫ್ ಅಂತ ಅರ್ಥ. ಕಂಪ್ಯೂಟರ್ನ ಟರ್ನ್ ಆಫ್ ಮಾಡೋ ಆ ರೀತಿ ಯೂಸ್ ಮಾಡ್ತೀವಿ. ಇನ್ನೊಂದು ಶಟಪ್. ಶಟಪ್ ಅಂದರೆ ಏನು? ಕೀಪ್ ಸೈಲೆನ್ಸ್ ಅಂತ ಅರ್ಥ. ಸೊ ಹಾಗಾಗಿ ಈ ಒಂದು ಫ್ರೇಸಲ್ ವರ್ಬ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನಾವೇನು ಮಾಡ್ಬೋದು? ಮಾಸ್ಟರ್ ಮಾಡ್ಬೋದು. ಈಗ ಬೋರ್ಡ್ಸಲ್ಲಿ ಯಾವ ರೀತಿ ಫ್ರೇಸಲ್ ವರ್ಬಿಂದ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ನೋಡಿ, ಈ ರೀತಿ ಒಂದು ಕ್ವೆಶ್ಚನ್ ಕೊಟ್ಟಿರ್ತಾರೆ ಮತ್ತು ನಿಮಗೆ ಆಪ್ಷನ್ಸ್ ಇರುತ್ತೆ. MCQ ಟೈಪಲ್ಲಿ ಕೇಳಿರ್ತಾರೆ. ಸೊ ಬನ್ನಿ ಹಿಂಗೆ ಆನ್ಸರ್ ಮಾಡೋದಂತ ನೋಡೋಣ. ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್, ಒಂದು ವರ್ಡು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟಬಲ್ ಫ್ರೇಸಲ್ ವರ್ಬ್. ಓಕೆ, ಸೂಟಬಲ್ ಫ್ರೇಸ್ ಏನು? ಟು ಲುಕ್ ಫಾರ್, ಟು ಲುಕ್ ಅಪ್ ಟು ಅಟೆಂಡ್ ಟು, ಆನ್ ಅಕೌಂಟ್ ಆಫ್. ಸೊ ಆನ್ಸರ್ ನೋಡೋಣ. ಆನ್ಸರ್ ಇಸ್ ಟು ಅಟೆಂಡ್ ಟು. ಅಟೆಂಡ್ ಟು ಅಂದರೆ ನನಗೆ ಒಂದು ಅರ್ಜೆಂಟ್ ವರ್ಕ್ ಇದೆ, ಆ ವರ್ಕ್ನ ನಾನು ಅಟೆಂಡ್ ಮಾಡಬೇಕು, ಅಂದರೆ ಆ ವರ್ಕ್ನ ನಾನು ನೋಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಎಕ್ಸಾಮ್ಸ್ಗೆ ಇನ್ನೂ ಒಂಚೂರು ಈಸಿ ಆಗುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಕರೆಕ್ಟಾಗಿರುವ ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡ್ರೆ ಸಾಕು, ಫ್ರೇಸಲ್ ವರ್ಬ್ನ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ, ನೋಡಿ, ಯಂಗ್ಸ್ಟರ್ಸ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಡ್ಯಾಶ್ ದ ಕ್ರಿಟಿಸಿಸಮ್ಸ್ ಇನ್ ದ ಪಿಯರ್ ಗ್ರೂಪ್. ಓಕೆ, ಸೊ ಈಗ ಯಂಗ್ಸ್ಟರ್ಸ್ಗೆ ಒಂದು ಕ್ರಿಟಿಸಿಸಮ್ನ ಹೆಂಗೆ ಫೈನ್ ಮಾಡ್ತಿದ್ದಾರೆ ಡಿಫಿಕಲ್ಟಾಗಿ, ಏನು ಕರೆಕ್ಟಾಗಿ ಬರುತ್ತೆ ಅಂತ ಫ್ರೇಸಲ್ ವರ್ಬ್ ನೋಡೋಣ. ಫಸ್ಟು ಟೇಕ್ ಇನ್, ಮೇಕ್ ಓವರ್, ಪುಟ್ ಥ್ರೂ, ಪುಟ್ ಅಕ್ರಾಸ್. ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಪುಟ್ ಅಕ್ರಾಸ್. ಪುಟ್ ಅಕ್ರಾಸ್ ಅಂದರೆ ಏನು? ಟು ಎಕ್ಸ್ಪ್ಲೈನ್. ನೋಡಿ, ಅದೇ ಫ್ರೇಸಲ್ ವರ್ಬ್, ರೈಟ್? ಸೊ ವರ್ಬ್ ಪ್ಲಸ್ ಪ್ರಪೋಸಿಷನ್, ಆ ಒಂದು ವರ್ಡು ಹೊಸ ಮೀನಿಂಗ್ ಕೊಡುತ್ತೆ. ಆ ಒಂದು ಮೀನಿಂಗ್ ನಾವೇನಂತ ಕರಿತೀವಿ? ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಹಂಗೆ ಮುಂದೆ ಹೋಗೋಣ. ಆಫ್ಟರ್ ಅ ಲಾಂಗ್ ಚೇಸ್ ಬೈ ದ ಪೊಲೀಸ್, ದ ಥೀಫ್ ಡ್ಯಾಶ್ the appropriate phrase to be used in the bank. Okay, gave in, gave off, gave out, gave away. Okay, so the answer ನೋಡೋಣ. ಆನ್ಸರ್ ಇಸ್ gave in. gave in ಅಂದರೆ ಏನೋ ಇನ್ನೊಂದು ಪದ ಯೂಸ್ ಮಾಡ್ತೀವಿ, ಗಿವ್ ಅಪ್ ಅಂದರೆ ಸರೆಂಡರ್. ಓಕೆ, ಸೊ ಈ ರೀತಿ ನಾವು ಫ್ರೇಸಲ್ ವರ್ಬ್ನ ಯೂಸ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಇನ್ನೊಂದು ಕ್ವೆಶ್ಚನ್ ನೋಡೋಣ. ಡ್ರೈವ್ ಸ್ಲೋಲಿ ಡ್ಯಾಶ್ ಫಾರ್ ಪಾತ್ ಹೋಲ್ಸ್ ಆನ್ ದ ರೋಡ್. ಓಕೆ, ಸೊ ಲುಕ್ ಅಟ್, ಲುಕ್ ಔಟ್, ಲುಕ್ ಓವರ್, ಲುಕ್ ಅಪ್. ಓಕೆ, ಸೊ ಆನ್ಸರ್ ನೋಡೋಣ. ಆನ್ಸರ್ ಇಸ್ ಲುಕ್ಔಟ್. ಲುಕ್ಔಟ್ ಅಂದರೆ ಏನು? ಟು ಬಿ ಕೇರ್ಫುಲ್. ಟು ಬಿ ಕೇರ್ಫುಲ್. ಓಕೆ, ಸೊ ಎಸ್, ಇದು ನಮಗೆ ಫ್ರೇಸಲ್ ವರ್ಬ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಸ್ಟೂಡೆಂಟ್ಸ್. ವಾಟ್ ಇಸ್ ಇಟ್? ಡೋಂಟ್ ಸ್ಮೋಕ್ ಇನ್ ದ ಫಾರೆಸ್ಟ್, ಫೈರ್ ಡ್ಯಾಶ್ ಈಸಿಲಿ ಅಟ್ ದಿಸ್ ಟೈಮ್ ಆಫ್ ದ ಇಯರ್. Again, appropriate phrasal verb,
ಪುಲ್ ಔಟ್, ರನ್ ಔಟ್, ಬ್ರೇಕ್ಔಟ್, ಮೇಕ್ಔಟ್. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಬ್ರೇಕ್ಔಟ್. ಬ್ರೇಕ್ಔಟ್ ಅಂದರೆ ಸ್ಪ್ರೆಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಸ್ಟೂಡೆಂಟ್ಸು ಈ ರೀತಿ ಏನು ಮಾಡ್ತಾರೆ, ಬೋರ್ಡ್ಸಲ್ಲಿ ಕೂಡ ಕ್ವಶನ್ ಕೇಳಿರ್ತಾರೆ. ಒನ್ ಆಫ್ ದ ಈಸಿಯೆಸ್ಟ್ ಟಾಪಿಕ್ಸು, ಆದರೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಆದರೆ ಒಂಚೂರು ನೀವು ಫ್ರೇಸಲ್ ವರ್ಬ್ನ ಪ್ರಾಕ್ಟೀಸ್ ಮಾಡಿ ಅದರದ್ದು ಮೀನಿಂಗ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು, ಈ ರೀತಿ ಆನ್ಸರ್ಸ್ನ ಕೂಡ ಆನ್ಸರ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ವಿ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡಿ, ನಿಮಗೆ ಯಾವ ಗ್ರಾಮರ್ ಟಾಪಿಕ್ ಬೇಕಂತ ಮೆನ್ಷನ್ ಮಾಡಿರಿ. ಆ ಒಂದು ಗ್ರಾಮರ್ ಟಾಪಿಕ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.